ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಎಸ್ಪೆಷಲಿ ಸೀಸ್ ಫೈರ್ ಹಾಗೂ ಎರಡನೇ ಸುತ್ತಿನ ಮಾತುಕತೆಗಳ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ. ಆ ಅಪ್ಡೇಟ್ಗಳನ್ನ ತಿಳ್ಕೊಳ್ಳೋಣ. ಹಾಗೆ ಹಲವಾರು ಕಂಪನಿಗಳು ಇವತ್ತು ತಮ್ಮ Q4 ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾವೆ. ಆ ರಿಸಲ್ಟ್ ಅನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಮೊದಲಿಗೆ ಸೀಸ್ ಫೈರ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನ್ಸರ್ಟನಿಟೀಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾಕೆಂದ್ರೆ ಇವತ್ತು 21 ಏಪ್ರಿಲ್ 2 ವಾರಗಳ ಸೀಸ್ ಫೈರ್ ಏನ್ ಅನೌನ್ಸ್ ಆಗಿತ್ತು, ಇವತ್ತಿಗೆ ಅದು ಕೊನೆಯಾಗ್ತಾ ಇದೆ. ಹಾಗಾಗಿ ಈ ಸೀಸ್ ಫೈರ್ ಕಂಟಿನ್ಯೂ ಆಗುತ್ತಾ, ಮತ್ತೆ ನಾಳೆಯಿಂದ ಏನಾದ್ರೂ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾವ? ಇನ್ ಕೇಸ್ ಅವುಗಳು ಅಟ್ಯಾಕ್ ಮಾಡಿದ್ರೆ ಇರಾನ್ ಕೂಡ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ಇದ್ರ ಮೇಲೆ ಎಲ್ಲರ ಕಣ್ಣಿದೆ. ಅನ್ಸರ್ಟನಿಟೀಸ್ ಅಂತೂ ಇದೆ. ಯಾಕೆಂತಂದ್ರೆ ಮೊದಲನೇ ಸುತ್ತಿನ ಮಾತುಕತೆಗಳು ಸಕ್ಸಸ್ ಆಗ್ಲಿಲ್ಲ. ಈಗ ಎರಡನೇ ಸುತ್ತಿನ ಮಾತುಕತೆಗಳಿಗೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಪಾಕಿಸ್ತಾನಕ್ಕೆ ಬಂದಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಆದ್ರೆ ಇರಾನ್ ಕಡೆಗಿಂದ ಪ್ರಾಪರ್ ಅಪ್ಡೇಟ್ ಬರ್ತಾ ಇಲ್ಲ. ಅಲ್ಲಿ ಮಾತುಕತೆಗಳಿಗೆ ಟೀಮ್ ಬರುತ್ತಾ ಇಲ್ವಾ ಇದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಸಾಕಷ್ಟು ಅನ್ಸರ್ಟನಿಟೀಸ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಸದ್ಯದ ಮಟ್ಟಿಗೆ. ಬಟ್ ಡೊನಾಲ್ಡ್ ಟ್ರಂಪ್ ಅಂತೂ ಬಾಯ್ ಬಡ್ಕೊಳ್ತಾ ಇರ್ತಾರೆ, ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ, ಸುಮ್ನೆ ಅಂತೂ ಇರೋದಿಲ್ಲ. ನಿಮ್ಗೆ ಗೊತ್ತಿದೆ ನೋಡ್ಬೋದು. ಟ್ರಂಪ್ ಕಾನ್ಫಿಡೆಂಟ್ ಆಫ್ ಗ್ರೇಟ್ ಡೀಲ್ ವಿತ್ ಇರಾನ್, ಸೇಸ್ ಡಸಂಟ್ ವಾಂಟ್ ಟು ಎಕ್ಸ್ಟೆಂಡ್ ಸೀಸ್ ಫೈರ್ ಆಸ್ ಡೆಡ್ ಲೈನ್ ಲೂಮ್ಸ್. ಗ್ರೇಟ್ ಡೀಲ್ ಆಗುತ್ತೆ, ಹಾಗಾಗಿ ಸೀಸ್ ಫೈರ್ ಎಕ್ಸ್ಟೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಈ ಮೂಲಕ ಇರಾನ್ ಮೇಲೆ ಪ್ರೆಷರ್ ಏರ್ಲಿಕ್ಕೆ ಪ್ರಯತ್ನವನ್ನಂತೂ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಇರಾನ್ ಕೂಡ ಇಲ್ಲಿ ಬಗ್ಗೋ ತರ ಕಾಣ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಬಟ್ ಇರಾನ್ ಕೂಡ ಇಲ್ಲಿ ಟ್ರಂಪ್ ಗೆ ತಕ್ಕಂತೆ ರೆಸ್ಪಾಂಡ್ ಮಾಡ್ತಿದೆ. ಅಂದ್ರೆ ಟ್ರಂಪ್ ಗೆ ಟಕ್ಕರ್ ಕೊಡೋ ರೀತಿ ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡ್ತಾ ಇರುತ್ತೆ. ಇನ್ನು ಡೊನಾಲ್ಡ್ ಟ್ರಂಪ್ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ನೋಡಬಹುದು, ಇರಾನ್ ಹ್ಯಾಸ್ ವೈಲೇಟೆಡ್ ಸೀಸ್ ಫೈರ್ ನ್ಯೂಮರಸ್ ಟೈಮ್ಸ್. ಅಂದ್ರೆ ಅನೇಕ ಸಲ ಇರಾನ್ ಸೀಸ್ ಫೈರ್ ವೈಲೇಟ್ ಮಾಡಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಟ್ರಂಪ್ ಆರ್ಡನ್ಸ್ ರೆಟೋರಿಕ್ as talks hang in limbo ahead of truce deadline. ಈ ರೀತಿಯ ಅನ್ಸರ್ಟನಿಟೀಸ್ ದೊಡ್ಡ ಮಟ್ಟದಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ. ಸೀಸ್ ಫೈರ್ ಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಸೆಕೆಂಡ್ ರೌಂಡ್ ಆಫ್ ಟಾಕ್ಸ್ ಶುರುವಾದ್ಮೇಲೆ ಏನಾದ್ರೂ ಇಲ್ಲಿ ಡೀಲ್ ಆಗುತ್ತಾ? ಬಟ್ ಅಮೆರಿಕ ಹೇಳುವಂತ ಕಂಡೀಷನ್ಸ್ ಗೆ ಇರಾನ್ ಒಪ್ಪುತ್ತಾ? ಇದೆಲ್ಲವೂ ಕೂಡ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಸದ್ಯದ ಮಟ್ಟಿಗೆ. ಜೊತೆಗೆ ಇನ್ ಕೇಸ್ ಏನಾದ್ರೂ ಮಾತುಕತೆಗಳು ಫೇಲ್ ಆದ್ರೆ ನೆಕ್ಸ್ಟ್ ಇರಾನ್ ಎಲ್ಲಿ ಅಟ್ಯಾಕ್ ಮಾಡಬಹುದು? ಈಗಾಗಲೇ ಇರಾನ್ ಸ್ವತಃ ಹೇಳ್ಕೊಳ್ತಾ ಇದೆ. ನೋಡಬಹುದು, ಇರಾನ್ ಸಿಗ್ನಲ್ ಪೊಟೆನ್ಶಿಯಲ್ ಸ್ಟ್ರೈಕ್ಸ್ ಆನ್ ಕೀ ಎನರ್ಜಿ ರೂಟ್ಸ್. 3 ಆಯಿಲ್ ಚೋಕ್ ಪಾಯಿಂಟ್ಸ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ಲಾನ್ ಅನ್ನ ಈಗಾಗಲೇ ಇರಾನ್ ಮಾಡಿದೆ. ಹಾಗಾದ್ರೆ ಆ 3 ಆಯಿಲ್ ಚೋಕ್ ಪಾಯಿಂಟ್ಸ್ ಯಾವುವು? ಮೊದಲಿಗೆ ನೋಡಬಹುದು, ಇಲ್ಲಿ ಬಾಬ್ ಎಲ್ ಮಾಂಡೇಬ್ ಸ್ಟ್ರೈಟ್. ಹೇಗೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಇದೆಯೋ ಅದೇ ರೀತಿ ಇದು ಕೂಡ ರೆಡ್ ಸೀ ನಲ್ಲಿ ಇರುವಂತದ್ದು. ಇಲ್ಲಿ ಆಗಾಗ ಹೌತೀಸ್ ಗಳ ಮೂಲಕ ಇರಾನ್ ಅಟ್ಯಾಕ್ ಮಾಡಿಸ್ತಾ ಇತ್ತು. ಇದನ್ನು ಕೂಡ ನೆಕ್ಸ್ಟ್ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದೆ. ಒಂದು ನ್ಯೂಸ್ ಏಜೆನ್ಸಿ, ತಸ್ನಿಮ್ ನ್ಯೂಸ್ ಏಜೆನ್ಸಿ, ಏಪ್ರಿಲ್ 7ನೇ ತಾರೀಕು ರಿಪೋರ್ಟ್ ಮಾಡಿದೆ. ನೋಡಬಹುದು, ಇನ್ಕ್ಲೂಡ್ಸ್ ಸೌದಿ ಅರೇಬಿಯಾಸ್ ಯಾನ್ಬೂ ಪೈಪ್ಲೈನ್. ಸೌದಿ ಅರೇಬಿಯಾದಲ್ಲಿ ಇರುವಂತಹ ಯಾನ್ಬೂ ಪೈಪ್ಲೈನ್ ಏನಿದೆ ಅದನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ಬೋದು. ಹಾಗೆ UAE ನ ಫುಜೈರಾ ಆಯಿಲ್ ಫೆಸಿಲಿಟಿ, ಅದರ ಜೊತೆಗೆ ಬಾಬ್ ಅಲ್ ಮಾಂಡೇಬ್ ಸ್ಟ್ರೈಟ್, ಈ 3 ಕಡೆ ಟಾರ್ಗೆಟ್ ಮಾಡಬಹುದು ಅಂತ ತಸ್ನಿಮ್ ವರದಿ ಮಾಡಿದೆ. ಇದು ಇವತ್ತು ವರದಿ ಮಾಡ್ತಿರೋದಲ್ಲ, ಏಪ್ರಿಲ್ 7ನೇ ತಾರೀಕೆ ವರದಿ ಮಾಡಿರುವಂತದ್ದು. ನೆಕ್ಸ್ಟ್ ಟಾರ್ಗೆಟ್ ಗಳು ಇವೇ ಆಗಿರುತ್ತೆ. ಅಂದ್ರೆ ಇನ್ನೂ ಒಂದಷ್ಟು ಸಮಸ್ಯೆಯನ್ನ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಇರಾನ್ ಪ್ರಯತ್ನಗಳನ್ನ ಪಡುತ್ತೆ, ಕ್ರೂಡ್ ಸಪ್ಲೈ ಡಿಸ್ರಪ್ಷನ್ ಮಾಡೋದಕ್ಕೆ. ಇನ್ ಕೇಸ್ ಈ ರೀತಿ ಏನಾದ್ರೂ ಇರಾನ್ ಮಾಡಿದ್ರೆ ಖಂಡಿತ ಅದು ಆಯಿಲ್ ಸಪ್ಲೈ ನಲ್ಲಿ ಇನ್ನೊಂದಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂದ್ರೆ ಈ ಗ್ಯಾಸ್ ಪೈಪ್ಲೈನ್ ನ ಮೂಲಕ ಈಗಾಗಲೇ ಸಾಕಷ್ಟು ಸಪ್ಲೈ ಆಗ್ತಾ ಇತ್ತು. ಬಟ್ ಅಲ್ಲಿ ಮತ್ತೆ ಡಿಸ್ರಪ್ಷನ್ಸ್ ಆದ್ರೆ ಮತ್ತೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಈಗಾಗಲೇ ಸಮಸ್ಯೆ ಸುಳಿಯಲ್ಲಿ ಸಿಲುಕಿದ್ದೀವಿ, ಇನ್ನು ಸಮಸ್ಯೆಗಳು ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಈ 3 ಚೋಕ್ ಪಾಯಿಂಟ್ಸ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದ್ರೆ ಅದು ಸಾಧ್ಯ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಟಾರ್ಗೆಟ್ ಅಂತೂ ಮಾಡೇ ಮಾಡ್ತಾರೆ. ಇನ್ನು ಗಲ್ಫ್ ಕಂಟ್ರೀಸ್ ತಲೆ ಕೆಡಿಸ್ಕೊಳ್ತೇವೆ. ಈಗ ಏನಂತಂದ್ರೆ ನೋಡಬಹುದು, ಗಲ್ಫ್ ವರೀಸ್ US ಇರಾನ್ ಟಾಕ್ಸ್ ಮೇ ಸಿಮೆಂಟ್ ಟೆಹರಾನ್ಸ್ ಗೋಲ್ಡನ್ ಗ್ರಿಪ್ ಆನ್ ಸ್ಟ್ರೈಟ್ ಆಫ್ ಹೊರ್ಮುಜ್. ಏನೀಗ US ಹಾಗೂ ಇರಾನ್ ಮಾತುಕತೆಗಳಾಡ್ತಾ ಇದೆ. ಇಲ್ಲಿ ಆಕ್ಚುಲಿ ಇರಾನೇ ಸ್ವಲ್ಪ ಮುಂದೆ ಇದೆ. ಯಾಕಂದ್ರೆ ಅಮೆರಿಕ ಆಗ್ಲಿ ಅಥವಾ ಬೇರೆ ಯಾವುದೇ ದೇಶಗಳಾಗ್ಲಿ ಈ ರೀತಿ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇರಾನ್. ಬೇಗ ಈ ಕಾನ್ಫ್ಲಿಕ್ಟ್ ಮುಗಿಯುತ್ತೆ, ಇರಾನ್ ಅಣುಶಕ್ತ ಆಗೋದಿಲ್ಲ ಅಂತಾನೆ ಅಂದ್ಕೊಂಡಿದ್ರು. ಬಟ್ ಈ ಕಾನ್ಫ್ಲಿಕ್ಟ್ ಮುಗಿಯೋ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಹಾಗಾಗಿ ಇನ್ ಕೇಸ್ ಇಲ್ಲಿ ಅಮೆರಿಕ ಹಾಗೂ ಇರಾನ್ ಜೊತೆ ಮಾತುಕತೆಗಳಾಗಿ ಈ ಕಾನ್ಫ್ಲಿಕ್ಟ್ ನಿಂತ ಮೇಲೂ ಕೂಡ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಮೇಲೆ ಇರಾನ್ ನ ಗ್ರಿಪ್ ಜಾಸ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಗಲ್ಫ್ ಕಂಟ್ರೀಸ್ ಈಗ ಅದಕ್ಕಾಗಿ ತಲೆ ಕೆಡಿಸ್ಕೊಳ್ತಿದ್ದಾವೆ, ವರಿ ಮಾಡ್ಕೊಳ್ತಿದ್ದಾವೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಸಮಸ್ಯೆಯ ಕಾರಣಕ್ಕೆ ಭಾರತದ 10% ಗಿಂತ
ಕಡಿಮೆ ಪ್ರಮಾಣದ ಎಕ್ಸ್ಪೋರ್ಟ್ಸ್ ಮೇಲೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗ್ತಾ ಇದೆ. ಯಾಕೆಂದ್ರೆ ಅವುಗಳು ಬೇರೆ ಮಾರ್ಕೆಟ್ಸ್ ನ ಪಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಅದರಲ್ಲಿ ಎಸ್ಪೆಷಲಿ ರೈಸ್ ದೊಡ್ಡ ಪ್ರಮಾಣದಲ್ಲಿ ಅಮಾಂಗ್ ದ ಮೋಸ್ಟ್ ಎಕ್ಸ್ಪೋಸ್ಡ್ ಕ್ಯಾಟಗರೀಸ್ ಈಸ್ ರೈಸ್. $4 ಬಿಲಿಯನ್ ಮೊತ್ತದ ರೈಸ್ ಎಕ್ಸ್ಪೋರ್ಟ್ಸ್ ಇಲ್ಲಿ ನಡೆಯುತ್ತೆ. ಈಗ ಸ್ಟ್ರೈಟ್ ಆಫ್ ಹಾರ್ಮುಜ್ ಸಮಸ್ಯೆಗೆ ಸಿಲುಕಿರೋ ಕಾರಣಕ್ಕೆ ಅಷ್ಟನ್ನ ಎಕ್ಸ್ಪೋರ್ಟ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಶಿಪ್ ಗಳು ಕರೆಕ್ಟ್ ಆಗಿ ಓಡಾಡಕ್ ಆಗ್ತಾ ಇಲ್ಲ ಸಮಸ್ಯೆಗಳ ಕಾರಣಕ್ಕೆ. ಹಾಗಾಗಿ ಬಟ್ ಲೆಸ್ ದೆನ್ 10% ಇಂಪ್ಯಾಕ್ಟ್ ಇದೆ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ರೈಸ್ ಗೆ ಇಂಪ್ಯಾಕ್ಟ್ ಆಗುತ್ತೆ, ರೈಸ್ ಎಕ್ಸ್ಪೋರ್ಟ್ಸ್ ಗೆ. ಇನ್ನು ಇವತ್ತಿನ ರಿಸಲ್ಟ್ ಗಳ ಕಡೆ ಬರೋದಾದ್ರೆ HCL Tech ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕನ್ಸಾಲಿಡೇಟೆಡ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಪ್ರಾಫಿಟ್ ನೋಡಬಹುದು 10% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಇನ್ನು ರೆವಿನ್ಯೂ ಫ್ಲಾಟ್ ಇದೆ, ಅಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ, 0.3% ಅಪ್ ಆಗಿದೆ. ಎಬಿಟ್ 10% ಡೌನ್ ಇದೆ, ಮಾರ್ಜಿನ್ ಕೂಡ ಡೌನ್ ಇದೆ, 18.6 ಇಂದ 16.5 ಗೆ ಇಳಿದಿದೆ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅಲ್ಲಿ. ಜೊತೆಗೆ ಕಂಪನಿ ₹24 ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ಹಾಗೆ ಏಪ್ರಿಲ್ 25 ರೆಕಾರ್ಡ್ ಡೇಟ್ ಆಗಿರುತ್ತೆ. ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಏಪ್ರಿಲ್ 25ನೇ ತಾರೀಕು HCL Tech ಇರುತ್ತೋ ಅವರೆಲ್ಲರಿಗೂ ಕೂಡ ₹24 ಪರ್ ಶೇರ್ ಇಂಟರಿಮ್ ಡಿವಿಡೆಂಡ್ ಸಿಗುತ್ತೆ. ಇನ್ನು ರೆವಿನ್ಯೂ ಗೈಡೆನ್ಸ್ ನೋಡಬಹುದು, ಬಿಟ್ವೀನ್ 1 to 4% ಇರಬಹುದು ಅಂತ ಹೇಳ್ತಾ ಇದೆ. ಇನ್ ಕಾನ್ಸ್ಟೆಂಟ್ ಕರೆನ್ಸಿ ಟರ್ಮ್ಸ್ ಅಲ್ಲಿ 1 ರಿಂದ 4% ಇರಬಹುದು ನೆಕ್ಸ್ಟ್ ಫಿಸ್ಕಲ್ ಅಲ್ಲಿ ಅಂತ ಹೇಳ್ತಾ ಇದೆ. ಅಂದ್ರೆ 2026-27ರಲ್ಲಿ ಎಷ್ಟು ಗೈಡೆನ್ಸ್ ಅನ್ನ ಕೊಡ್ತಾ ಇದೆ. ಜೊತೆಗೆ ಅಡ್ವಾನ್ಸ್ಡ್ AI ರೆವೆನ್ಯೂಸ್ ನೋಡಬಹುದು, $155 ಮಿಲಿಯನ್ ರಿಪೋರ್ಟ್ ಮಾಡಿದೆ, 6% ಅಪ್ ಆಗಿದೆ ಕ್ವಾರ್ಟರ್ ಬೇಸಿಸ್. ಹಾಗೆ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಕೂಡ $1.9 ಬಿಲಿಯನ್ ಇದೆ. ಈ ರೀತಿ ಗ್ರೋತ್ ಕಂಡು ಬಂದಿದೆ AI ಗೆ ಸಂಬಂಧಪಟ್ಟಂತೆ HCL Tech ನ ನಂಬರ್ಸ್ ಅಲ್ಲಿ. ಇನ್ನು ಹೊಸ ಡೀಲ್ ವಿನ್ಸ್ ಬಗ್ಗೆ ನೋಡಬಹುದು, $9.3 ಬಿಲಿಯನ್ ಇದೆ FY26 ಅಂದ್ರೆ ಈ ವರ್ಷ 2025-26ರಲ್ಲಿ $9.3 ಬಿಲಿಯನ್ ಮೊತ್ತದ ಡೀಲ್ಸ್ ಗಳನ್ನ ಕಂಪನಿ ಪಡ್ಕೊಂಡಿದೆ. ಹಾಗೆ ನೋಡಬಹುದು ನೆಟ್ ಪ್ರಾಫಿಟ್ ಏನೋ ರೈಸ್ ಆಗಿದೆ, ಬಟ್ ಎಸ್ಟಿಮೇಟ್ಸ್ ಮಿಸ್ ಆಗಿದೆ. ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ಮಿಸ್ ಮಾಡಿದೆ ಕಂಪನಿ. ಹಾಗಾಗಿ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಸ್ಗೆ ಅಂತ. ಇನ್ನು ಬೇರೆ ನಂಬರ್ ಗಳ ಕಡೆ ಬಂದ್ರೆ ಸೈಯೆಂಟ್ DLM ಇವತ್ತು ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ. ಇಯರ್ ಆನ್ ಇಯರ್ ಕನ್ಸಾಲಿಡೇಟೆಡ್ ನಂಬರ್ಸ್ ಇಲ್ಲಿ ಮೆನ್ಷನ್ ಆಗಿದೆ. ನೆಟ್ ಪ್ರಾಫಿಟ್ ನೋಡಬಹುದು 27% ಡೌನ್ ಆಗಿದೆ, 31 ಕೋಟಿಯಿಂದ 22 ಕೋಟಿಗೆ ಇಳಿದಿದೆ. ರೆವಿನ್ಯೂ ಆಲ್ಮೋಸ್ಟ್ 14% ಡೌನ್ ಇದೆ. ಎಬಿಟಾ ಕೂಡ ನಿಯರ್ಲಿ 25% ಡೌನ್ ಇದೆ. ಮಾರ್ಜಿನ್ 13.4 ಇಂದ 11.7% ಗೆ ಇಳಿದಿದೆ. ಮಾರ್ಜಿನ್ ಡಿಕ್ಲೈನ್ ಆಗಿದೆ ಸೈಯೆಂಟ್ DLM ಅಲ್ಲಿ. ಹಾಗೆ ರೆವಿನ್ಯೂ ಕೂಡ ಡೌನ್ ಇದೆ, ಎಬಿಟಾ ಡೌನ್ ಇದೆ, ನೆಟ್ ಪ್ರಾಫಿಟ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಯರ್ ಆನ್ ಇಯರ್. ಇನ್ನು 361 ವಾಮ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನೋಡಬಹುದು 11.8% ಡೌನ್ ಇದೆ. ಕನ್ಸಾಲಿಡೇಟೆಡ್ ಕ್ವಾರ್ಟರ್ ನಂಬರ್ ಇದು 11.8% ಡೌನ್ ಇದೆ. ರೆವಿನ್ಯೂ ಕೂಡ 5.6% ಡೌನ್ ಆಗಿದೆ. ಎಬಿಟಾ 8.6% ಡೌನ್ ಇದೆ. ಮಾರ್ಜಿನ್ 61.4 ಇಂದ 59.5 ಗೆ ಇಳಿದಿದೆ. ಕಂಪನಿ ₹6 ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ಇನ್ನು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಕೂಡ ನಂಬರ್ಸ್ ಅನೌನ್ಸ್ ಮಾಡಿದೆ. ಕನ್ಸಾಲಿಡೇಟೆಡ್ ಕ್ವಾರ್ಟರ್ ನಂಬರ್ ಇದೆ. ಇಲ್ಲಿ ನೆಟ್ ಪ್ರಾಫಿಟ್ 20% ಅಪ್ ಆಗಿದೆ, 439 ಕೋಟಿಯಿಂದ 529 ಕೋಟಿಗೆ ಜಂಪ್ ಆಗಿದೆ. ರೆವಿನ್ಯೂ 7.4% ಅಪ್ ಆಗಿದೆ. ಎಬಿಟ್ 4.2% ಅಪ್ ಆಗಿದೆ. ಮಾರ್ಜಿನ್ಸ್ ಸ್ವಲ್ಪ ಡಿಕ್ಲೈನ್ ಆಗಿದೆ, 16.7 ಇಂದ 16.3 ಗೆ ಇಳಿದಿದೆ. ಇಂಟರಿಮ್ ಡಿವಿಡೆಂಡ್ ₹18 ಪರ್ ಶೇರ್ ಕಂಪನಿ ಅನೌನ್ಸ್ ಮಾಡಿದೆ. ಇನ್ನು ನೆಸ್ಲೆ ಇಂಡಿಯಾ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ಸ್ಟ್ಯಾಂಡ್ ಅಲೋನ್ ಇಯರ್ ಆನ್ ಇಯರ್ ನಂಬರ್ಸ್ ಇದೆ ಇಲ್ಲಿ. ಜೊತೆಗೆ ಹೆಡ್ಲಿಂಗ್ ಅಲ್ಲೇ ನೋಡಬಹುದು ನೆಸ್ಲೆ ಇಂಡಿಯಾ ಪ್ರಾಫಿಟ್ ಬೀಟ್ಸ್ ಎಸ್ಟಿಮೇಟ್ಸ್. ಪ್ರಾಫಿಟ್ ವೈಸ್ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ. ರೆವಿನ್ಯೂ ನಲ್ಲಿ 22.6% ಅಪ್ ಆಗಿದೆ, 5,504 ಕೋಟಿಯಿಂದ 6,748 ಕೋಟಿಗೆ ಹೋಗಿದೆ. ಬ್ಲೂಮ್ಬರ್ಗ್ ಎಸ್ಟಿಮೇಷನ್ಸ್ ನೋಡಬಹುದು 6,186 ಕೋಟಿ ಇತ್ತು, ಅಂದ್ರೆ ಎಸ್ಟಿಮೇಟ್ ಅನ್ನ ಬೀಟ್ ಮಾಡಿದೆ. ರೆವಿನ್ಯೂ ನಲ್ಲೂ ಕೂಡ ಎಬಿಟಾದಲ್ಲಿ 27.6% ಅಪ್ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1,498 ಕೋಟಿ ಎಸ್ಟಿಮೇಟ್ ಮಾಡಿದ್ರು, ಕಂಪನಿ ರಿಪೋರ್ಟ್ ಮಾಡಿರೋದು 1,772 ಕೋಟಿ. ಮಾರ್ಜಿನ್ 25.2% ಇತ್ತು ಕಳೆದ ಸಲ, ಈ ಸಲ 26.3% ಇದೆ. ಎಸ್ಟಿಮೇಟ್ 24.2 ಇತ್ತು, ಬಟ್ 26.3 ರಿಪೋರ್ಟ್ ಮಾಡಿದೆ. ಇಲ್ಲೂ ಕೂಡ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ. ನೆಟ್ ಪ್ರಾಫಿಟ್ 26% ಅಪ್ ಆಗಿದೆ. 926 ಕೋಟಿ ಎಸ್ಟಿಮೇಟ್ ಮಾಡಿದ್ರು ಬ್ಲೂಮ್ಬರ್ಗ್ ಅವರು. ಈಗ ಕಂಪನಿ ರಿಪೋರ್ಟ್ ಮಾಡಿದ್ದು 1,114 ಕೋಟಿ. ಇಲ್ಲೂ ಕೂಡ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ. ಓವರ್ ಆಲ್ ಕಂಪನಿ ಸ್ಟ್ಯಾಂಡ್ ಅಲೋನ್ ಇಯರ್ ಆನ್ ಇಯರ್ ನಂಬರ್ಸ್ ಅಲ್ಲಿ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ. ಜೊತೆಗೆ ಒಳ್ಳೆ ಇಂಪ್ರೂವ್ಮೆಂಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ನೆಸ್ಲೆ ಇಂಡಿಯಾ ನಂಬರ್ಸ್ ಬಗ್ಗೆ ನೋವಾಮ್ ಅವರು ಏನ್ ಹೇಳ್ತಿದ್ದಾರೆ ಅಂತ ನೋಡೋದಾದ್ರೆ, another blow away quarter, operating leverage at play. Ad spends grow 50% year on year, right strategy to go for growth. 3 out of 4 categories have seen strong double digits. Q3 EBITDA growth had lagged ರೆವಿನ್ಯೂ ಗ್ರೋತ್, ಬಟ್ ದಿಸ್ ಟೈಮ್ ಎಬಿಟಾ ಹ್ಯಾಸ್ ಸೀನ್ ಫಾಸ್ಟರ್ ಗ್ರೋತ್. ಸ್ವಲ್ಪ ಪಾಸಿಟಿವ್ ಕಮೆಂಟ್ರಿಯನ್ನೇ ಕೊಟ್ಟಿದ್ದಾರೆ ನೋವಾಮ್ ಅನಲಿಸ್ಟ್ ಅವರು. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ. ಇನ್ನು ಇವತ್ತು ಅರಬಿಂದೋ ಫಾರ್ಮಾ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ. 800 ಕೋಟಿ ಮೊತ್ತದ ಶೇರ್ಗಳನ್ನ ಕಂಪನಿ ಬೈಬ್ಯಾಕ್ ಮಾಡ್ತಾ ಇದೆ. ಅಂದ್ರೆ 54.23 ಲಕ್ಷ ಶೇರ್ಸ್ ಅನ್ನ ಕಂಪನಿ ತಗೊಳುತ್ತೆ ಮಾರ್ಕೆಟ್ ಇಂದ. ಪ್ರೈಸ್ ₹1,475 ಪರ್ ಶೇರ್ ಕೊಟ್ಟು ತಗೊಳ್ತಾ ಇದೆ. ಹಾಗೆ ಏಪ್ರಿಲ್ 17ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಹಾಕಿತ್ತೋ ಅವರೆಲ್ಲರೂ ಕೂಡ ಬೈಬ್ಯಾಕ್ ಎಲಿಜಿಬಲ್ ಆಗಿರ್ತಾರೆ. ಏಪ್ರಿಲ್ 23ರಿಂದ ಓಪನ್ ಆಗ್ತಿದೆ ಬೈಬ್ಯಾಕ್ ಆಫರ್. ಏಪ್ರಿಲ್ 29ಕ್ಕೆ ಕ್ಲೋಸ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಇದ್ರೆ ನೀವು ಟೆಂಡರ್ ಮಾಡಬಹುದು. ಇದು ಟೆಂಡರ್ ಆಫರ್ ಆಗಿರುತ್ತೆ, ಹಾಗಾಗಿ ಟೆಂಡರ್ ಮಾಡಬಹುದು. ಆಸ್ ಪರ್ ಅಕ್ಸೆಪ್ಟೆನ್ಸ್ ರೇಷಿಯೋ ಶೇರ್ಗಳನ್ನ ಕಂಪನಿ ತಗೊಳುತ್ತೆ.
ಸರಿ ಗೆಳೆಯರಿ, ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಐಡೆಂಟಿಫೈ ಮಾಡಬಹುದು, ಏನೆಲ್ಲ ಸ್ಟಡಿ ಮಾಡೋದು, ಈ ಎಲ್ಲ ವಿಷಯವನ್ನು ಒಳಗೊಂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ಕಂಟೆಂಟ್ ಅನ್ನ ಇದು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.